ಇವತ್ತು 92.7 ಬಿಗ್ ಎಫ್ ಎಂ ಅಲ್ಲಿ ನಾನು ನಿಮ್ಮ ಪಟ್ಪಟ್ ಪಡಾಕಿ ಶ್ರುತಿ. ಪಟಾಕಿ ಮಾರ್ನಿಂಗ್ ಶ್ರುತಿ. ಸೂಯಿಸೈಡ್ ಕಾಯಿಲೆ ಅಂತ ಕೇಳಿದಿರಾ? ಸೂಯಿಸೈಡ್ ಕಾಯಿಲೆ ಹೇಳ್ತೀನಿ ನೋಡಿ. ಇದ್ರ ಮೆಡಿಕಲ್ ಟರ್ಮ್, ಇದ್ರ ಹೆಸರು ಟ್ರೈಜೆಮಿನಲ್ ನ್ಯೂರಾಲ್ಜಿಯಾ. ಅಂದ್ರೆ ಮುಖ ಭಾಗದಲ್ಲಿ ನೋವು ಬರೋದು. 3 ಭಾಗ ನಾವು ಮುಖ ಡಿವೈಡ್ ಮಾಡ್ತೀವಿ. ಆ ಮುಖಕ್ಕೆ ನೋವು ಬಂದ್ರೆ ಟ್ರೈಜೆಮಿನಲ್ ನ್ಯೂರಾಲ್ಜಿಯಾ ಅಂತ ಹೇಳ್ತೀವಿ ನಾವು. ಶಾಕ್ ತರ, ಒಂದು ಶಾರ್ಪ್ ಶಾಕ್ ತರ ನೋವು ಬರುತ್ತೆ. ನಾವು ಎಷ್ಟು ಸಿವಿಯರ್ ಅಂದ್ರೆ ಕೆಲವಲ್ಲಿ ಎಂಜಿಲ್ ನುಂಗ್ಲಿಕ್ಕೆ ಆಗಲ್ಲ, ಸ್ಮೈಲ್ ಮಾಡ್ಲಿಕ್ಕೆ ಆಗಲ್ಲ, ಊಟ ಮಾಡ್ಲಿಕ್ಕೆ ಆಗಲ್ಲ, ಭಾರಿ ಹಿಂಸೆಲ್ ಇರ್ತಾರೆ. ಎಷ್ಟು ಭಯಂಕರ ನೋವು ಅಂದ್ರೆ ಇಂಥ ಪೇಷಂಟ್ ಕೆಲವು ಜನ ಬಂದ್ಬಿಟ್ಟು ಕಂಟ್ರೋಲ್ ಆಗಲಿಲ್ಲ ಔಷಧಿ, ಡಾಕ್ಟ್ರೆ ನನಗೆ ಲೈಫೇ ಸಾಕಾಗ್ಬಿಟ್ಟಿದೆ, ಇನ್ನು ಲೈಫ್ ಎಂಡ್ ಮಾಡ್ಕೊಂಡ್ಬೇಡ ಅಂತ ಅನಿಸ್ತಾ ಇದೆ ಅಂತ. ಅದಕ್ಕೆ ಅದು ಸೂಯಿಸೈಡ್ ಡಿಸೀಸ್ ಅಂತ ಹೇಳಿ. ನಮ್ಮ ಫೇಮಸ್ ಬಾಲಿವುಡ್ ಆಕ್ಟರ್ ಸಲ್ಮಾನ್ ಖಾನ್ ಇದೇ ಕಾಯಿಲೆ. ಅವನಿಗೆ ನರ ಮೇಲೆ ಏನೋ ಪ್ರಾಬ್ಲಮ್ ಇತ್ತು ಬ್ರೈನ್ ಅಲ್ಲಿ, ಅದಕ್ಕೆ ಆಪರೇಷನ್ ಮಾಡಿಸ್ಕೊಂಡ್ ಬಂದ ಅಲ್ಲಿ ಹಿ ಇಸ್ ಕಂಪ್ಲೀಟ್ಲಿ ಆಲ್ ರೈಟ್. ಮೊನ್ನೆ ನಾವು ಇದೇ ತರ ಒಂದು ಪೇಷಂಟ್ಗೆ ಟ್ರೈಜೆಮಿನಲ್ ನ್ಯೂರಾಲಜಿ ಪೇಷಂಟ್ ನಮ್ಮ ನ್ಯೂರಾಲಜಿಸ್ಟ್ ಹತ್ತ ಬಂದ್ರು ಆಸ್ಪತ್ರೆಯಲ್ಲಿ. ಅದು ಸ್ಕ್ಯಾನ್ ಮಾಡಿ ವಿಚಾರಣೆ ಮಾಡಿದ್ರೆ ಎಲ್ಲ ಪೇಷಂಟ್ ಈ ತರ ಟ್ರೈಜೆಮಿನಲ್ ನ್ಯೂರಾಲಜಿಯ ಮುಖ ನೋವು ಬಂದ್ರೆ ಅದಕ್ಕೆ ಬ್ರೈನ್ ಸ್ಕ್ಯಾನ್ ಆಗ್ಲೇಬೇಕು, MRI ಸ್ಕ್ಯಾನ್ ಬ್ರೈನ್ ಆಗ್ಲೇಬೇಕು. ಅದರಲ್ಲಿ ಸ್ಟ್ಯಾಂಡರ್ಡ್ ಸ್ಕ್ಯಾನ್ ಪ್ಲಸ್ ಒಂದು ಸ್ಪೆಷಲ್ ಸ್ಕ್ಯಾನ್ ಬರುತ್ತೆ, ಸಿಸ್ ಸೀಕ್ವೆನ್ಸ್ ಸ್ಕ್ಯಾನ್ ಅಂತ. ಆ ಸಿಸ್ ಸೀಕ್ವೆನ್ಸ್ ಮಾಡಿಸ್ಬೇಕು. ಸುಮ್ಮನೆ ಆರ್ಡಿನರಿ ಸ್ಕ್ಯಾನ್ ಮಾಡಿಸ್ಬಿಟ್ರೆ ಒಂದೊಂದು ನರ ಮೇಲೆ ಒತ್ತಡ ಇರೋದು ಗೊತ್ತಾಗಲ್ಲ. ಈ ಲೇಡಿ 32 ಇಯರ್ಸ್, ಈ ತರ ಮುಖ ಮೇಲೆ ನೋವು ಬಂತು. ಈ ನರ 3 ಭಾಗ ಆಗುತ್ತೆ ಬ್ರೈನ್ ಇಂದ ಮುಖಕ್ಕೆ ಬಂದಾಗ, V1, V2, V3 ಅಂತ. ಈ ಲೇಡಿಗೆ 3 ಭಾಗದಲ್ಲೂ ನೋವಿತ್ತು, ಸಿಕ್ಕಾಪಡೆ ನೋವಿತ್ತು. ಔಷಧಿ ಕಮ್ಮಿ ಆಗ್ತಾ ಇರಲಿಲ್ಲ. 3-6 ತಿಂಗಳಿಂದ ಆಯ್ತು. ಅವು ಬೇರೆ ಕಡೆ ಔಷಧಿ ತಗೋತಾ ಇದ್ರು. ಆಮೇಲೆ ನಮ್ಮ ಹತ್ರ ಬಂದ್ರು. ಆಮೇಲೆ MRI ಸ್ಕ್ಯಾನ್ ಮಾಡಿದ್ರೆ ತಲೆಯಲ್ಲಿ ಒಂದು ವಿಚಿತ್ರವಾಗಿ ನಾನ್ ಕ್ಯಾನ್ಸರ್ ಗೆಡ್ಡೆ, ಅದ್ರ ಹೆಸರು ಎಪಿಡರ್ಮಾಯ್ಡ್ ಸಿಸ್ಟ್ ಅಂತ. ಅದು ಒಂಥರ ಏನೋ ಪರ್ಲಿ ವೈಟ್ ತರ ಇರುತ್ತದು. ಅದಕ್ಕೆ ಸರ್ಜರಿ ಮಾಡಿದ್ರೆ ಒಂಥರ ಬ್ಲೀಡಿಂಗ್ ಆಗಲ್ಲ. ಅದು ತೆಗೆದು ಬಿಟ್ರೆ ಫುಲ್ ಆಗಿ ಕ್ಯೂರ್ ಆಗ್ಬಿಡುತ್ತೆ. ಸೊ ಪೇಷಂಟ್ಗೆ ಅದು ತೆಗೆದ್ವಿ ಅಂಡ್ ಶಿ ಇಸ್ ಮಚ್ ಬೆಟರ್ ನೌ.